ಇವತ್ತು ನಾನು ರೋಸ್ಟ್ ಮಾಡ್ತಾ ಇರೋ ಫಿಲ್ಮ್ ಹೆಸರು ಶಕ್ತಿ ಅಲಿಯಾಸ್. ಈ ಫಿಲ್ಮ್ನಾಗ ನಿಮ್ಗೆ ಎಲ್ಲ ಸಿಗ್ತೈತೆ, ಆದರೆ ಗ್ರಾವಿಟಿ ಮಾತ್ರ ಸಿಗಲ್ಲ. ಯಾಕೆಂದ್ರೆ ನೀವೇ ನೋಡಿ. ರಾತ್ರಿ ಊಟ ಆದ್ಮೇಲೆ ಎರಡು ಬಾಳೆಹಣ್ಣು ತಿನ್ನಿ. ಈ ಫಿಲ್ಮ್ ನೋಡ್ಬೇಕಾದ್ರೆ ನೀವು ಬುದ್ಧಿ ಯೂಸ್ ಮಾಡಬಾರ್ದು ಅಂತ ಡೈರೆಕ್ಟರ್ ಮೊದಲೇ ಬುದ್ಧಿ ತೋರಿಸ್ತಾರ. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗೆ ಶಕ್ತಿ ಅಕ್ಕ ಬರ್ಲವ್ರನ್ನ ಒರೆಸ್ಕೊಂತಾಳೆ. ಅಕ್ಕ ಬನ್ನು ಮತ್ತು ಟೀಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಮತ್ತೆ ಬನ್ನು ಟೀ ನೀನು ದುಡ್ಡು ತಗೊಂಡ್ ಬಂದ್ರೇನೆ ಬನ್ನು ದುಡ್ಡು ಬರೋಕ್ಕೆ ಅಕ್ಕ ಹೋಗ್ತಾಳೆ. ಅಲ್ಲಿ ಗ್ರಾವಿಟಿ ಜೊತೆನೆ ಅಕ್ಕ ಫೈಟ್ ಮಾಡ್ತಾಳೆ. ಬೇರೆ ಫಿಲ್ಮ್ನಾಗೆ ಹುಡುಗನ ಹಾರ್ಟ್ ಮುಟ್ಟಿದ್ರೆ ಶೂಟ್ ಆಕೈತೆ, ಆದರೆ ಮಾನವೇಶ್ವರಿ ಅಕ್ಕ ಈ ಮೂವಿ ಹಾರ್ಟ್ ಮುಟ್ಟಿದ್ರೆ ಹಾರ್ಟ್ ಬೀಟ್ ನಿಂತು ಹೋಗುತ್ತೆ. ಅಕ್ಕ ಗ್ರಾವಿಟಿಗೆ ಬೆಸ್ಟ್ ಗುಮ್ತಾಳ ಅಂತ ವಿಲನ್ನು ಶಕ್ತಿ ಅಕ್ಕಂಗೆ 50,000 ಕೊಟ್ಟು ಕೊಂಡ್ಕೊಂತಾನೆ. ನೀನು ಮಾಡ್ಬೇಕು, ಅರ್ಥ ಆಯ್ತಾ? ಟೀ ಬನ್ನು. ನೆಕ್ಸ್ಟ್ ಈ ಫಿಲಮ್ ಹೀರೋಯಿನ್ ಸ್ವಾತಿ ಎಂಟ್ರಿ ಆಕತಿ. ಆದ್ರೆ ಸ್ವಾತಿ ಅಕ್ಕ ಬಾಸ್ಕೆಟ್ ಬಾಲ್ ಪ್ಲೇಯರು. ಆದ್ರೆ ಅಕ್ಕ ಬಾಸ್ಕೆಟ್ ಬಾಲ್ ಆಡಬೇಕಾದ್ರೆ ಯಾರು ಅಟ್ಯಾಕೆ ಮಾಡಲ್ಲ. ಸ್ವಾತಿ ಅಕ್ಕ ಈ ವಿಲನಿನ ಮಗಳು ಆಗಿರೋದ್ರಿಂದ ಸುತ್ತಮುತ್ತ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಸ್ವಾತಿ ಅಕ್ಕನ್ನ ಅಪೋಸಿಟ್ ಗ್ಯಾಂಗ್ನವರು ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಏನು ಗೊತ್ತು, ನಮ್ಮ ಶಕ್ತಿ ಅಕ್ಕ ಫಿಸಿಕ್ಸ್ನ ಓದಿಲ್ಲ ಅಂತ. ಧೂಮ್ ಧಮಾಲ್ ಒಂದು ಫೈಟ್ ಆಗತ್ತಿ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದ್ರೆ ಅಕ್ಕ ಬರೀ ಮಾತಾಡೋದಕ್ಕೆ ಆಕೆ ಕೂದಲು ನೋಡಿ ಯಾವ ಥರ ಹಾರತ್ತೆ. ಹೆಣ್ಮಕ್ಳು ಈ ಥರ ಸ್ಟ್ರಾಂಗ್ ಇರ್ತಾರಲ್ಲ ಗೊತ್ತಿಲ್ಲ, ಆದರೆ ಈ ಮೂವಿಲಿ ಶಕ್ತಿ ಅಕ್ಕ ಫುಲ್ ಸ್ಟ್ರಾಂಗ್ ಇರ್ತಾರೆ. ಶಕ್ತಿ ಅಕ್ಕನ ಫೈಟಿಂಗ್ ಸ್ಕಿಲ್ ನೋಡಿ ವಿಲನ್ನು ಸ್ವಾತಿ ಅಕ್ಕನ ಬಾಡಿ ಗಾರ್ಡ್ ಆಗಿ ಮಾಡ್ತಾನೆ. ಸ್ವಾತಿ ಅಕ್ಕ ಅವ್ನ ಬಾಯ್ ಫ್ರೆಂಡ್ ಜೊತೆ ವಿಜಯ್ ಜೊತೆ ನಾಟಕ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಈ ವಿಜಯ್ ಡೈಲಾಗ್ ನೋಡಿದ್ರೆ ಸ್ವಾತಿ ನೋಡಿ ನೀನ್ ಬರಲ್ಲ ಅಂತ ಏನಾರು ಹೇಳಿದ್ರೆ ಈಗಿಂದೀಗ್ಲೇ ನಾನು ಇಲ್ಲಿಂದ ಕೆಳಗ್ ಬಿದ್ದು ಪ್ರಾಣ ಕಳ್ಕೊಂತೀನಿ ಬರುತ್ತೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಈ ಮನೆಗೆ ಸ್ವಾಮೀಜಿ ಬಂದಿರ್ತಾನೆ. ಸ್ವಾಮೀಜಿ ಹತ್ರ ಸ್ವಾತಿ ಬಗ್ಗೆ ಕೇಳಿದ್ರೆ ಆದ್ರೆ ಸ್ವಾಮೀಜಿ ಈ ಶಕ್ತಿ ಮ್ಯಾಗೆ ಇಂಟ್ರೆಸ್ಟ್ ತೋರಿಸ್ತಾನೆ. ನೀನು ಬಂದ ಆಶೀರ್ವಾದ ತಗೋಮ್ಮ. ಬಗ್ಗಿಸ್ಕೊಂಡು ಹೊಡಿ. ಮಗಳ ಲವ್ ಸ್ಟೋರಿ ಬಗ್ಗೆ ವಿಲನ್ಗೆ ಗೊತ್ತಾಗ್ತಿದ್ದಂಗೆ ವಿಲನ್ನು ಅವನ ಹೆಂಡತಿಗೆ ಹೊಡಿತಾನೆ. ವಿಜಯ್ ಎಲ್ಲರೂ ಸೇರ್ಕೊಂಡು ಹೊಡಿತಿದ್ದಾಗ ಶಕ್ತಿ ಅಕ್ಕ ಬಂದು ಕಾಪಾಡ್ತಾಳೆ. ಶಕ್ತಿ ಬಂದು ಇವ್ರಿಬ್ರನ್ನು ಕರ್ಕೊಂಡು ಕಾರ್ ಹತ್ತಾಳೆ. ಶಕ್ತಿ ಅಕ್ಕ ಗಾಡಿ ಓಡ್ಸಕ್ ಬರಲ್ಲ. ಅವರಿಗೆ ಗಾಡಿ ಹೊಡ್ಸೋಕೆ ಬರೋದಿಲ್ಲ. ಸಡನ್ ಆಗಿ ಶಕ್ತಿ ಅಕ್ಕ ಗಾಡಿ ಓಡ್ಸಕ್ ಬರುತ್ತೆ. ನೀನು ಗಾಡಿಗಳು ಹಾಕುತ್ತಾ ಹಾರಾಡ್ತಾವ. ಈಗೆಲ್ಲ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ಮೇಲೆ ವಿಲನ್ಗಳು ಅಲ್ಲಿಗೆ ಬರ್ತಾರೆ. ಆವಾಗ ಪೊಲೀಸ್ ಶಕ್ತಿ ಬಗ್ಗೆ ರಿಯಲ್ ಐಡೆಂಟಿಟಿ ಹೇಳ್ತಾರೆ. ಶಕ್ತಿ ಅಕ್ಕ ಮೊದಲು ಪೊಲೀಸ್ ಆಫೀಸರ್ ಆಗಿದ್ಲಂತೆ. ಏನೋ ನನ್ ಕಾರ್ ಅಕ್ಕ ಪೊಲೀಸ್ ಆಗಿದ್ದಾಗ ಯಾವ ತರ ಫೈಟಿಂಗ್ ಆಡ್ತಾಳಂತ ನೋಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಕ್ಕನ ರಿಯಲ್ ಹೆಸರು IPS ಚಾಮುಂಡಿ. ಅಕ್ಕ ಹೋಮ್ ಮಿನಿಸ್ಟರ್ ಅರೆಸ್ಟ್ ಮಾಡಕ್ಕಂತ ಹೋಮ್ ಮಿನಿಸ್ಟರ್ ಮನೆಗೆ ಹೋಗ್ತಾಳೆ. ಬಟ್ ಈ ಹೋಮ್ ಮಿನಿಸ್ಟರ್ ಹೆಣ್ಣಿನ ಬಗ್ಗೆ ಕತೆ ಹೇಳ್ತಾನೆ.
ಇಲ್ಲಿ ಅಕ್ಕ ಹೊಡೆಯೋ ಡೈಲಾಗ್ ಅಂತೂ ಸಾಕತ್ತಾಗ್ಯದ ಗುರು. ಲ್ಲಿ ಬೇಟೆ ಆಡೋದು ಹೆಣ್ಣು ಸಿಂಹನೇ, ನಿನ್ನಂತ ಗಾಂಡು ಸಿಂಹ ಅಲ್ಲ. ಈ ಕಾಕಿ ನಿಮ್ಮನ್ನ ವಾಚ್ ಮಾಡ್ಲಿಲ್ಲ ಅಂದ್ರೆ ವಿತಿನ್ ಸೆಕೆಂಡ್ ಆ ಸಾವು ನಿಮ್ಮನ್ನ ಕ್ಯಾಚ್ ಮಾಡ್ಕೊಂಡು ಹೊರಟೋಗತ್ತೆ. ರಂಡೆವ ಮುಂಡೆವ ಅಂತ ಬೈತಿಯೇನೋ ಮುಂಡೆ ಮಗನೇ. ಬಗ್ಗಿಸ್ಕೊಂಡು ಹೊಡಿ. ರೋಡಲ್ಲಿ ಸ್ಕೂಲ್ ಬಸ್ ಆಕ್ಸಿಡೆಂಟ್ ಆಗಿ ಮಕ್ಕಳು ಸತ್ತಿರ್ತಾವ. ಅದಕ್ಕಾಗಿ ಹೋಮ್ ಮಿನಿಸ್ಟ್ರು ನಾನೇ ಕಾರಣ ಅಂತ ಒಪ್ಕೊಂತಾನೆ. ಅದೆಲ್ಲ ಬಟನ್ ಕ್ಯಾಮ್ರಾದಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಾ ಇರತ್ತೆ, ನೋಡ್ತಾ ಇರ್ತಾರೆ. ಇನ್ನೇನು ಹೋಮ್ ಮಿನಿಸ್ಟ್ರು ಮಾವ ಅರೆಸ್ಟ್ ಆಗ್ತಾನ. ವಿಷಯ ಗೊತ್ತಾಗ್ತಿದ್ದಂಗೆ ಹೋಮ್ ಮಿನಿಸ್ಟ್ರ್ ಅಕ್ಕ ಸಿಟ್ಟಾಗ್ತಾಳ. ಅದಕ್ಕೆ ಚಾಮುಂಡಿನ ರಾಯದುರ್ಗಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ರಾಯದುರ್ಗದಾಗ ಹೋಮ್ ಮಿನಿಸ್ಟ್ರ್ ಅಕ್ಕ ಇರ್ತಾಳೆ. ಬಗ್ಗಿಸ್ಕೊಂಡು ಹೊಡಿತಿ. ಇಬ್ಬರು ಅಕ್ಕನ ಮೇಲೆ ಸಿನಿಮಾ ಗ್ರಾಫಿಕ್ಸ್ ಅಂತೂ ಸಾಕತ್ತಾಗಿದೆ. ಸಿಂಹನ ಯಾವತ್ತಾದ್ರೂ ನೋಡಿದ್ಯಾ? ನೋಡಿಲ್ಲ ಅಕ್ಕ, ತೋರ್ಸು. ನೋ ಕಾಮೆಂಟ್ಸ್. ಆದರೆ ಚಾಕು ಇಂಜಿನಿಗೆ ಹೊಡೆದ್ರೆ ಬೈಕ್ ಬ್ಲಾಸ್ಟ್ ಆಗತ್ತ ಅಂತಂದು ನನಗೆ ಈ ಸೀನ್ ನೋಡೇ ಗೊತ್ತಾಗಿದ್ದು. ಹುಡುಗಿನ ರೇಗಿಸಿದಕ್ಕೆ ನಮ್ಮ ಚಾಮುಂಡಿ ಅಕ್ಕ ಬಂದು ಹೊಡಿತಾಳ. ಅದು ಚಾಮುಂಡಿ ಅಕ್ಕ ಬಂದು ಕೈ ಹಿಡಿದ್ರೆ ಕೈ ಬ್ಲಾಕ್ ಆಕತಿ. ಆದ್ರೆ ಅಕ್ಕ ಇಲ್ಲಿ ಎಲ್ಲ ಇಲ್ಲಿಗಲ್ ಬಿಸ್ನೆಸ್ ಅನ್ನ ಬಂದ್ ಮಾಡಿಸ್ತಾಳೆ. ವಿಲನ್ಗೆ ಒಂದು ಡೌಟ್ ಬರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಅಣ್ಣ ಇಕ್ಕಿನ ಅತ್ಯಾಚಾರ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರೆ ಶಕ್ತಿ ಅಕ್ಕನ ಎಂಟ್ರಿ ಆಗುತ್ತೆ. ಅಣ್ಣನ ಅರೆಸ್ಟ್ ಮಾಡಿದಾಗ ಇದರಿಂದ ರಚ್ಚಿಗೆದ್ದು ರೌಡಿಗಳು ಪೊಲೀಸರಿಗೆ ಹೊಡಿತಾರೆ. ಚಾಮುಂಡಿ ಅಕ್ಕ ಇನ್ನೊಂದು ಫೈಟ್ ಮಾಡಿ ಹೋಮ್ ಮಿನಿಸ್ಟರ್ ಅಷ್ಟು ಶಕ್ತಿ ತಲೆಗೆ ಹೊಡೆದು ವಿಲನ್ಗಳು ಆಗಿಂದ ಹೊಸದಾಗಿ ಅಕ್ಕ ಶಕ್ತಿಯಾಗಿ ಕನ್ವರ್ಟ್ ಆಗಿರ್ತಾಳೆ. ಈಗ ಶಕ್ತಿ ಅಲಿಯಾಸ್ ಚಾಮುಂಡಿ ಹಾಸ್ಪಿಟಲ್ ಇಂದ ಎದ್ದು ಬಂದು ಕ್ಲೈಮ್ಯಾಕ್ಸ್ ಫೈಟ್ ನ ಆಡ್ತಾಳೆ. ಸೊ ಇಲ್ಲಿಗೆ ಈ ಫಿಲಂ ಮುಗಿತೈತಿ.